ಡ್ರೈವರ್ಗಳು ತಿಂಗಳಾನ್ಗಟ್ಲೆ ದುಡ್ದಿರೋಂಥ ದುಡ್ಡು ತಾವು ದುಡ್ದಂಥ ದುಡ್ಡು ಇಸ್ಕೋಬೇಕಾದ್ರೆ ತಿಂಗಳ ಮ್ಯಾಗ ಮತ್ತು 3 ದಿನ 4 ದಿನ ಕಾಯಬೇಕು, ನಿಂದಿರ್ಬೇಕು ಇಸ್ಕೋಬೇಕಾದ್ರೆ. ಅಣ್ಣ ಇವತ್ತು ತಿಂಗಳಾಯ್ತು ನಮ್ಮ ಪಗಾರ ಅಣ್ಣ ಅಂದ್ರೆ ನಾಳೆ ಕೊಡ್ತೀನಿ ತಗೋ ಅನ್ನೋದು. ನಾಳೆ ಹೋದ್ರೆ ನಾಡ್ದು ಕೊಡ್ತೀನಿ ತಗೋ ಅನ್ನೋದು. ನಾಡ್ದು ಹೋದ್ರೆ ಸಂಜೆ ಕಡೆ ಕೊಡ್ತೀನಿ ತಗೋ ಅನ್ನೋದು. ಸಂಜೆ ಕಡೆ ಫೋನ್ ಹಚ್ಚಿದ್ರೆ ಎತ್ತಲ್ಲ. ಮನಿತನ ಹೋದ್ರೆ ಅವರಿಲ್ಲ ಹೊರಗೆ ಹೋಗ್ಯಾರ ಅನ್ನೋದು. ಎಲ್ಲರೂ ಮಾಡಲ್ಲ, ಸ್ವಲ್ಪ ಜನ ಮಾಡ್ತಾರೆ ಅಂತ ಹೇಳಕತ್ತೀನಿ. ಅದಕ್ಕೆ ಡ್ರೈವರ್ಗಳಿಗೆ ನೀವು ಕರೆಕ್ಟಾಗಿ ಕೊಟ್ರಂದ್ರೆ ಅವರು ಕರೆಕ್ಟಾಗಿರ್ತಾರೆ. ಅವ್ರಿಗೂ ಮನೆ ಬಾಡಿಗೆ ಅಂತಿರುತ್ತೆ, ರೇಷನ್ ತಂದು ಹಾಕೋದು ಅಂತಿರುತ್ತೆ, ಊರಿಗೆ ತಂದೆ ತಾಯಿಗೆ ರೊಕ್ಕ ಹಾಕೋದಂತಿರುತ್ತೆ, ಮಕ್ಕಳು ಸ್ಕೂಲ್ ಫೀಸ್ ಅಂತಿರುತ್ತೆ, ದವಾಖಾನೆ ಅಂತಿರುತ್ತೆ, ಅದು ಇದು ಅವ್ರಿಗೆ ಕಟ್ಟೋದಂತಿರುತ್ತೆ. ಈಗ ನೀವು ಕರೆಕ್ಟಾಗಿ ಕೊಡಲಿಲ್ಲ ಅಂದ್ರೆ ಮನೆ ಓನರ್ ಕೈಯಾಗ 4 ಮಾತು ಅನಿಸ್ಕೋಬೇಕು, ಹೆಂಡತಿ ಕೈಯಾಗ 4 ಮಾತು ಅನಿಸ್ಕೋಬೇಕು, ರೇಷನ್ ತರಲಿಲ್ಲ ಅಂದ್ರೆ, ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ಒಂದು 4 ಮಾತು ಅನಿಸ್ಕೋಬೇಕು, ತಂದೆ ತಾಯಿ ರೊಕ್ಕ ಹಾಕಲಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಒಂದು 4 ಮಾತು ಅನಿಸ್ಕೋಬೇಕು. ಮತ್ತು ಇದಿಷ್ಟು ಎಲ್ಲ ಅನಿಸ್ಕೊಳ್ಳೋದು ಅಲ್ದೇ ಮತ್ತು ಮನ್ಯಾಗ ಹೆಂಡ್ರ ಕೈಲೇನ ಅನಿಸ್ಕೋಬೇಕು. ಇಷ್ಟೇ ಪಗಾರಕ್ಕೆ ಯಾಕೆ ದುಡಿಬೇಕು? ಡ್ರೈವರ್ ಕೆಲಸ ಬಿಟ್ರೆ ಮತ್ತು ಬೇರೆ ಕೆಲಸನೇ ಬರಲ್ಲ ನಿನಗೆ ಮಾಡೋಕ್ಕೆ. ಇದು ಬಿಟ್ಟು ಬೇರೆ ಕಡೆ ಎಲ್ಲರೂ ಸೇರ್ಬರಲ್ಲ, ಇದಕ್ಕಿಂತ ಜಾಸ್ತಿ ರೊಕ್ಕ ಕೊಡ್ತಾರೆ ಅಂತನೂ ಅಂತಾರೆ. ಹಾಂ, ಮತ್ತು ಅವ್ನಿಗೇನು ಕಡಿಮೆ ಅವ ಡ್ರೈವರ್ ಅದಾನ, 20,000 ರೂಪಾಯಿ ಪಗಾರ ಅದ ಅವನಿಗೇನು ಅಂತಾರೆ. ಆ 20,000 ಪಗಾರ ಅವ್ರಿಗೆ 20 ದಿನವೂ ಬರಲ್ಲ. ಅದಕ್ಕೆ ಡ್ರೈವರ್ಗಳಿಗೆ ಕೊಡೋದು ಕೊಡ್ತೀರಿ, ಸ್ವಲ್ಪ ಜಾಸ್ತಿ ಕೊಡ್ರಿ ಪಗಾರ, ಮತ್ತು ಅವ್ರಿಗೆ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಕೊಡ್ರಿ ದುಡ್ದಿರೋಂಥ ದುಡ್ಡನ್ನ.